ಇನ್ನು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾವ ವಿಚಾರದಲ್ಲಿ ಪ್ರತಿಭಟನೆ ಅನ್ನೋದನ್ನ ನೋಡೋಣ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ರಾಹುಲ್ ವಿರುದ್ಧ ಪಿತೂರಿ ಆರೋಪ ಏನಿದೆ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರೋದು. ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನವನ್ನ ಮಾಡಿದ್ದಾರೆ. ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಅದೊಂದು ಸರ್ವೇ ಸಾಮಾನ್ಯ ನಡೆಯೋದು. ಎಲ್ಲಾದರೂ ಹೋರಾಟ ಅಂದರೆ ಓ ಅಂತ ಹೋಗೋದು, ಪೊಲೀಸ್ ಹಿಡಿತಾರೆ, ಮತ್ತೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಏನೀಗ ಮುತ್ತಿಗೆ ಹಾಕಿ ಏನು ಮಾಡ್ತೀರಾ? ಏನಾಯಿತು ಮುತ್ತಿಗೆ ಹಾಕಿದರೆ? ಕ್ಲೀನ್ ಚೀಟ್ ಆಯಿತಾ? ಇನ್ನೂ ಇಲ್ವಲ್ಲ, ತನಿಖೆ ನಡೀತಾ ಇದೆ. ಕೋರ್ಟ್ ಏನು ಹೇಳಿದೆ? ನೀವು ಯಾವುದೋ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕಕ್ಕೆ ಬರೋದಿಲ್ಲ, FIR ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಹಾಕಬೇಕು ಅಂತ ಹೇಳಿದೆ. ಈಗ ಅದೇ ಮುಗಿದೋಯ್ತಾ ಅಲ್ಲಿಗೆ? ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಪಿತೂರಿ ಅಂತೇಳಿ ಅಂದರೆ ನ್ಯಾಯಾಲಯಗಳು ಕೊಡುವಂಥ ತೀರ್ಪುಗಳು ನಿಮ್ಮ ಪರವಾಗಿದ್ದರೆ ಅದು ಸರಿ, ನಿಮ್ಮ ವಿರುದ್ಧವಾಗಿದ್ದರೆ ಇದರಲ್ಲೇನೋ ಪಿತೂರಿ ಅನ್ನೋದು. ಏನು ಯೋಚನೆಗಳು, ಯಾವ ರೀತಿಯಾದಂಥ ಮಾನಸಿಕತೆ ಇದು? ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ. ಒಟ್ಟು ಯಾವುದೋ ಒಂದು ಹೋರಾಟ ಮಾಡೋಕ್ಕೆ ಒಂದು ಅಸ್ತ್ರ ಬೇಕು, ಅದನ್ನು ಹೋರಾಟ ಮಾಡ್ತಾನೆ. ಹಿಟ್ಲರ್ ಮೋದಿಗೆ ಸೋನಿಯಾ ಹಾಗೂ ರಾಹುಲ್ ಅವರ ವಿರುದ್ಧ ಪಿತೂರಿಯನ್ನು ಆರೋಪಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದು ಯಾಕೆ ಅಂತಂದ್ರೆ ಕೋರ್ಟ್ ಮೊನ್ನೆ ತೀರ್ಪನ್ನು ಕೊಟ್ಟಿದೆ, ಅವ್ರನ್ನ ವಿಚಾರಣೆ ಮಾಡಬೇಡಿ ಅಂತ ಹೇಳಿ. ಅದೇ ಒಂದು ಗೆಲುವು ಅಂತ ಹೇಳಿ ಈಗ ಸಂಭ್ರಮಿಸ್ತಾ ಇದ್ದಾರೆ. ಬಟ್ ತನಿಖೆಗೆಲ್ಲೂ ಕೂಡ ಬ್ರೇಕ್ ಅನ್ನ ಕೋರ್ಟ್ ಹಾಕಿಲ್ಲ.